ಚಿನ್ನಸ್ವಾಮಿ ದುರಂತ ಆಗಿದೆ, ಸಾಕಷ್ಟು ಭದ್ರತಾ ಲೋಪಗಳು ಕಂಡು ಬರ್ತಾ ಇದೆ. ಹೀಗಾಗಿ ನಮ್ಮೊಂದಿಗೆ ಮಾತಾಡಲಿಕ್ಕೆ ಪರಿಷತ್ ಸದಸ್ಯರಾಗಿರ್ತಕ್ಕಂಥ ರವಿಕುಮಾರ್ ಇದೆ. ಸರ್ ನಮಸ್ತೆ. ಮೊದಲೇದಾಗಿ ಇವತ್ತು ಪ್ರೊಟೆಸ್ಟ್ ಮಾಡ್ತಾ ಇದ್ರೆ ಅಜೆಂಡಾ ಏನ್ ಸರ್ ಪ್ರೊಟೆಸ್ಟ್? ಇವತ್ತಿನ ಪ್ರೊಟೆಸ್ಟ್ ಅಜೆಂಡಾ ನೋಡಿ ನನ್ನ ಕಡೆ ಪತ್ರ ಬಂದಿದೆ. ಒಂದು ಪತ್ರದಲ್ಲಿ ಕರಿಬಸವನಗೌಡರು ಡಿಸಿಪಿ ಅವರು ಬಹಳ ಸ್ಪಷ್ಟವಾಗಿ ಬರೆದಿದ್ದಾರೆ. 4ನೇ ತಾರೀಕು ಎರಡು ಕಡೆ ಕಾರ್ಯಕ್ರಮ ಆಯೋಜನೆ ಮಾಡಿರೋದ್ರಿಂದ ನಮ್ಮ ಕಡೆ ಸಿಬ್ಬಂದಿಯನ್ನ ಒದಗಿಸೋದಕ್ಕೆ, ಭದ್ರತೆಯನ್ನ ಒದಗಿಸೋದಕ್ಕೆ ಎರಡು ಕಡೆ ಪೊಲೀಸರು ಅಷ್ಟು ಸಂಖ್ಯೆಯಲ್ಲಿಲ್ಲ, ನಮಗೆ ಭದ್ರತೆ ಒದಗಿಸೋದು ಕಷ್ಟ ಅಂತ ಪತ್ರ ಬರೆದಿದ್ದಾರೆ. ಪತ್ರ ಬರೆದಾಗ್ಯೂ ಕೂಡ ಆ ಪತ್ರವನ್ನ ಗಂಭೀರವಾಗಿ ಯಾಕೆ ತೆಗೆದುಕೊಳ್ಳಲಿಲ್ಲ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳು? ಆ ಪತ್ರ ಕೈ ಸಿಕ್ಕ ಮೇಲೂ ಕೂಡ ಯಾಕೆ ಕಾರ್ಯಕ್ರಮನ ಎರಡು ಕಡೆ ಆಯೋಜನೆ ಮಾಡಿದ್ರಿ? ಅಂದ್ರೆ ನಿಮ್ಗೆ ಉದ್ದೇಶ ಇತ್ತ? ಏನಾದ್ರೂ ಹಾಕೊಳ್ಳಿ, ನಾವು ಕಾರ್ಯಕ್ರಮ ಮಾಡಲೇಬೇಕು, ಆ ಕಪ್ಪನ್ನ ಕೈಯಲ್ಲಿ ಇಟ್ಕೊಳ್ಳೇಬೇಕು, ನಾವು ಪ್ರಚಾರ ಗಿಟ್ಟಿಸ್ಲೇಬೇಕು, ಆ ಕಪ್ಪಿಗೆ ಮುತ್ತು ಕೊಡಬೇಕು, ಡಿಸೈಡ್ ಮಾಡಿಬಿಟ್ಟಿದ್ರಾ? 11 ಜನರ ಬಲಿಯಾಗಿದೆ. ಪೊಲೀಸರು ಯಾವ ಕಡೆ ಅಂತ ಇರಬೇಕು? ರಾತ್ರಿ ಎಲ್ಲ ಪಾಪ ಬೆಂಗಳೂರಿನಲ್ಲಿ ಸುರಕ್ಷತೆಯನ್ನು ಒದಗಿಸಿ ಸುಸ್ತಾಗಿ ಬಂದಿದ್ರು, ಮತ್ತೆ ಬನ್ನಿ ಅಂದ್ರೆ ಪೊಲೀಸರನ್ನ ಮನುಷ್ಯರಂತಾನೆ ಟ್ರೀಟ್ ಮಾಡಲಿಲ್ಲ ಸರ್ಕಾರ. ಮತ್ತೆ ಪೊಲೀಸರಿಗೆ 5 ಜನ ಪೊಲೀಸ್ ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡಿರ್ತಕ್ಕಂಥದ್ದು ಎಷ್ಟು ಸರಿ? ಇದು ಒಂದ್ ರೀತಿ ಜಂಗಲ್ ರಾಜ್ಯ ಆಗಿದೆ ಕರ್ನಾಟಕ. ಹಾಗಾಗಿ ಕೂಡಲೇ ಗವರ್ನರ್ ಅವರು ಮಧ್ಯಪ್ರವೇಶ ಮಾಡಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನಾನು ವಿನಂತಿಯನ್ನ ಮಾಡ್ತೇನೆ. ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳ ಮೇಲೆ ಗೃಹ ಇಲಾಖೆ ಹೊರಡಿಸಿರ್ತಕ್ಕಂಥ, ಪೊಲೀಸ್ ಇಲಾಖೆ ಹೊರಡಿಸಿರ್ತಕ್ಕಂಥ ನಿಯಮವನ್ನ ಸಂಪೂರ್ಣ ಉಲ್ಲಂಘನೆ ಮಾಡಿ 11 ಜನರ ಬಲಿಯಾಗೋದಕ್ಕೆ ಸರ್ಕಾರವೇ ಕಾರಣ. ನಿಯಮವನ್ನು ಉಲ್ಲಂಘನೆ ಮಾಡಿದೆ, ಪತ್ರ ಇಲ್ಲಿದೆ. ಹಾಗಾಗಿ ಕೂಡಲೇ ನಮ್ಮ ಗವರ್ನರ್ ಅವರು ಮಧ್ಯಪ್ರವೇಶ ಮಾಡಬೇಕು ಅಂತ ವಿನಂತಿ ಮಾಡ್ತೇನೆ. ಸರ್ಕಾರದವ್ರು ಹೇಳೋದು ಅಂತ ಹೇಳಿದ್ರೆ ಯಾವೆಲ್ಲ ಕರ್ತವ್ಯ ಮಾಡೋ ಅಧಿಕಾರಿಗಳು ನಾವು ಈಗಾಗಲೇ ರಾಜೀನಾಮೆ ಅಥವಾ ಸಸ್ಪೆಂಡ್ ಮಾಡಿದೀವಿ ಅಂತ ಹೇಳ್ತಿದ್ದಾರೆ. ಪೊಲೀಸ್ ಇಲಾಖೆ ಹೇಳಿದೆ, ಪತ್ರ ಬರೆದ್ಬಿಟ್ಟು ನಮಗೆ ಸಿಬ್ಬಂದಿ ಒದಗಿಸೋದು ಕಷ್ಟ ಅಂತೇಳಿ. ಯಾಕೆ ಸರ್ಕಾರ ಕ್ಯಾನ್ಸಲ್ ಮಾಡಲಿಲ್ಲ? ಯಾಕೆ ಸರ್ಕಾರ 2 ಕಡೆ ಕಾರ್ಯಕ್ರಮ ಮಾಡ್ತು? ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿ ನೈತಿಕ ಹೊಣೆ ಹೊರಬೇಕು. ಅಕಸ್ಮಾತ್ ಯಾವ್ದೋ ಒಬ್ಬ ಖಾಸಗಿ ಕಂಪನಿ, ಯಾವ್ದೋ ಒಂದು ಸಂಘ ಸಂಸ್ಥೆ ಮಾಡಿದ್ರೆ, ಈ ತಪ್ಪು ಮಾಡಿದ್ರೆ ಅವ್ರನ್ನ ಅರೆಸ್ಟ್ ಮಾಡ್ತಿದ್ರೋ ಇಲ್ಲೋ? ಅವ್ರ ಮೇಲೆ FIR ಆಗ್ತಿತ್ತೋ ಇಲ್ಲೋ? ಮತ್ ನಿಮ್ ಮೇಲೆ ಯಾಕೆ FIR ಆಗಬಾರ್ದು? ನಿಮಗೆ ಯಾಕೆ ಬಂಧಿಸಬಾರ್ದು? ಏನ್ ಮಾಡ್ತಾ ಇದೆ ಪೊಲೀಸ್ ಇಲಾಖೆ ಈಗ? ಸಂವಿಧಾನ ಜಾರಿಗೆ ಬರುತ್ತಾ ಬರಲ್ವೋ? ಕಾನೂನು ಜಾರಿಗೆ ಬರುತ್ತಾ ಬರಲ್ವೋ? ಖಂಡಿತ ಆಗ್ಲೇಬೇಕು. ಅವ್ರ ಮೇಲೆ FIR ಆಗ್ಬೇಕು, ಅವ್ರನ್ನ ಬಂಧಿಸಬೇಕು. ಇದಿಷ್ಟು ರವಿಕುಮಾರ್ ಅವರ ಮಾತುಗಳು. ಕ್ಯಾಮರಾಮನ್ ಧನರಾಜ್ ಜೊತೆ ರೂಪೇಶ್ ಬೈಂದೂರು, ಪವರ್ ಟಿವಿ, ಬೆಂಗಳೂರು.